ಇನ್ನು ಹೊಸ ವರ್ಷದ ಸಂಭ್ರಮಾಚರಣೆಯ ರಾತ್ರಿ ಮದ್ಯದ ಹೊಳೆಯಲ್ಲಿ ಕರುನಾಡು ಮಿಂದೆದ್ದಿದೆ. ನಿನ್ನೆ ಒಂದೇ ದಿನ ಬರೋಬ್ಬರಿ 308 ಕೋಟಿ ಮೌಲ್ಯದ ಮದ್ಯ ಸೇಲ್ ಆಗಿದೆ. ಅಬಕಾರಿ ಇಲಾಖೆಗೆ 106 ಕೋಟಿ ಆದಾಯ ಹರಿದು ಬಂದಿದೆ. ಅಬಕಾರಿ ಇಲಾಖೆ 250 ಕೋಟಿ ಮೌಲ್ಯದ ಮದ್ಯ ಮಾರಾಟದ ಗುರಿಯನ್ನು ಹಾಕೊಂಡಿತ್ತು. ಆದರೆ ಈ ಗುರಿ ನಿರೀಕ್ಷೆಗೂ ಮೀರಿ ಮದ್ಯ ಮಾರಾಟ ಆಗಿದೆ. ಕಳೆದ ವರ್ಷ ಡಿಸೆಂಬರ್ 31ರಂದು 193 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟ ಆಗಿತ್ತು. ಈ ವರ್ಷ ಹೆಚ್ಚು ಅಂದರೆ ಡಬಲ್ ಮೌಲ್ಯದ ಮದ್ಯ ಮಾರಾಟ ಆಗಿದೆ. ಇದರಿಂದ ಅಬಕಾರಿ ಇಲಾಖೆ ಅಂತೂ ಫುಲ್ ಖುಷಿ. ಈ ಮಧ್ಯೆ ಬಿಎಂಟಿಸಿ ಮೆಟ್ರೋದಲ್ಲಿ ನಿನ್ನೆ ದಾಖಲೆಯ ಮಂದಿ ಪ್ರಯಾಣ ಕೂಡ ಮಾಡಿದ್ದಾರೆ. ಓಕೆ, ಒಂದು ಲೆಕ್ಕ ಕೊಟ್ಬಿಡ್ತೀವಿ ಹೇಗಿದೆ ಯಾವ ರೀತಿಯಾಗಿ ಅಂತ ಹೇಳಿ. ಸೊ 4,83,715 ಬಾಕ್ಸ್ ಹಾಟ್ ಡ್ರಿಂಕ್ಸ್ ಸೇಲ್ ಆಗಿರೋದು. ಹಾಟ್ ಡ್ರಿಂಕ್ಸ್ ಅಂದರೆ ಅದು 250 ಕೋಟಿ 25 ಲಕ್ಷ ರೂಪಾಯಿ ಅದರಿಂದ ಆದಾಯ ಬಂದಿದೆ ಅಂತ ಹೇಳಿ ಹಾಟ್ ಡ್ರಿಂಕ್ಸಿಂದ. ಇನ್ನು ಅದೇ ರೀತಿಯಾಗಿ ಬಾಕ್ಸ್ ಬಿಯರದ್ದು ಲೆಕ್ಕ 2,92,339 ಬಾಕ್ಸ್ ಬಿಯರ್ ಖಾಲಿ ಆಗಿರೋದು. ಅದರ ಲೆಕ್ಕದ ಪ್ರಕಾರ 57 ಕೋಟಿ 75 ಲಕ್ಷ ರೂಪಾಯಿ ಆದಾಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು 7,76,042 ಬಾಕ್ಸ್ ಮಧ್ಯ ಖಾಲಿ ಆಗಿರೋದು. ಒಟ್ಟು ಆದಾಯ 308 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಇದು ಮಧ್ಯಾಹ್ನದವರೆಗೂ ಅಂತ ಲೆಕ್ಕಾಚಾರಗಳಿದೆ. ಇನ್ನು ದಾಖಲೆ ಬೇರೆ ಇದೆಯಲ್ವಾ? ಎಸ್, ವರ್ಷಕ್ಕೆ ಮೆಟ್ರೋ ಮತ್ತು ಬಿಎಂಟಿಸಿ ಏನ್ ದಾಖಲೆ ಮಾಡಿದೆ ಅಂತ ಗಮನಿಸೋದಾದ್ರೆ, ಮೆಟ್ರೋದಲ್ಲಿ ಡಿಸೆಂಬರ್ 31ನೇ ತಾರೀಕು 8.59 ಲಕ್ಷ ಮಂದಿ ಸಂಚಾರವನ್ನು ನಡೆಸಿದ್ದಾರೆ. ಮೆಟ್ರೋಗೆ ಒಂದೇ ದಿನ 2,07,54,000 ಆದಾಯ ಬಂದಿದೆ. ಇನ್ನು ಬಿಎಂಟಿಸಿ ವಿಚಾರಕ್ಕೆ ಬರೋದಾದ್ರೆ, ಬಿಎಂಟಿಸಿಯಲ್ಲಿ ನಿನ್ನೆ 35,70,842 ಮಂದಿ ಸಂಚಾರವನ್ನು ಬೆಳೆಸಿದ್ದಾರೆ. ಬಿಎಂಟಿಸಿಗೆ ಒಟ್ಟು ಈ ಮೂಲಕವಾಗಿ 5,48,89,254 ರೂಪಾಯಿ ಕಲೆಕ್ಷನ್ ಆಗಿದೆ. ನೋಡಿ, ಈ ವಿಚಾರದಲ್ಲಿ ಬಹಳ ಹೇಳಬೇಕು. ಆವಾಗಲೇ ನಾವು ಪಾರ್ಟಿ ವಿಚಾರ ಎಲ್ಲ ಮಾತಾಡ್ತಿದ್ವಲ್ಲ ದಿವ್ಯಾ, ಎಣ್ಣೆ ಈ ರೀತಿಯಾಗಿ ಸೇಲ್ ಆಗ್ತಾ ಇದೆ, ಆದಾಯ ಬರ್ತಾ ಇದೆ. ಗೌರ್ಮೆಂಟ್ ಸೈಡ್ ಅಲ್ಲಿ ನೋಡೋದಾದ್ರೆ ಇಟ್ಸ್ ಎ ಗುಡ್. ಅವರಿಗೆ ರೆವಿನ್ಯೂ ಸೈಡ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಆಗ್ತಾ ಇದೆ, ರೆವಿನ್ಯೂ ಎಷ್ಟು ಬರಬೇಕು ಎಲ್ಲ ಬರ್ತಾ ಇದೆ. ಇನ್ನೊಂದು ಆಂಗಲ್ ಅಲ್ಲಿ ಈ ಪ್ರಕರಣವನ್ನ ನಾನು ನೋಡ್ತೀನಿ. ಈ ಎಣ್ಣೆ ವಿಚಾರದಲ್ಲಿ ಪ್ರತಿದಿನ 336 ಜನ ಸಾಯ್ತಾ ಇದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ರಿಪೋರ್ಟ್ ಪ್ರಕಾರ 336 ಜನ ಬರೀ ಎಣ್ಣೆಯಿಂದಾನೆ. ಈ 336ರಲ್ಲಿ 40%, 40% ಜನ ಎಣ್ಣೆ ಕುಡಿದು ಗಾಡಿ ಓಡಿಸ್ಕೊಂಡು ಆಕ್ಸಿಡೆಂಟ್ ಮಾಡ್ಕೊಂಡು ಸಾಯ್ತಾರಲ್ಲ, ಆ ಪ್ರಕರಣ 40%. ಈ 336ರಲ್ಲಿ ವರ್ಷಕ್ಕೆ 2.5 ಲಕ್ಷ ಜನ, ವರ್ಷಕ್ಕೆ 2.5 ಲಕ್ಷ ಜನ ಬರೀ ಕುಡಿತದಿಂದನೇ ಸಾವನ್ನಪ್ತಾ ಇರುವಂತ ಪ್ರಕರಣ ಇದೆ. ಇನ್ನೊಂದು ನಂಬ್ತಿರೋ ಬಿಡ್ತಿರೋ, ಚೈನಾಗಿಂತ ನಾವು ಜನಸಂಖ್ಯೆಯಲ್ಲಿ ಮೇಲಲ್ವಾ, ಈಗ ಮೇಲಾಗ್ಬಿಟ್ಟಿದೀವಿ. ಆದ್ರೂ ಎಣ್ಣೆಯಲ್ಲಿ ಡಬಲ್ ನಾವು, ಅವ್ರಿಗಿಂತ ಮೀರಿಟ್ಟಿದೀವಿ ನಾವು. ಇನ್ನು ಯಾವ ಲೆಕ್ಕಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾವು. ಪ್ರಪಂಚದಲ್ಲಿ ಪ್ರತಿದಿನ ಬಟ್ ಕುಡಿಯೋದು ಮಾತ್ರ ನಿಲ್ಲಲ್ಲ, ರೇಟ್ ಜಾಸ್ತಿ ಆದ್ರೂ ನಿಲ್ಲಲ್ಲ, ಸಾಧ್ಯನೇ ಇಲ್ಲ. ಪ್ರಪಂಚದಲ್ಲಿ ಪ್ರತಿದಿನ, ನಾನು ನಮ್ಮ ದೇಶದ ಹೇಳ್ತಾ ಇದೆ 336, ಪ್ರಪಂಚದಲ್ಲಿ WHO ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ಅವ್ರು ಕೊಡ್ತಾ ಇರುವಂತ ರಿಪೋರ್ಟು 6,000 ಜನ ಬರೀ ಕುಡಿತದಿಂದನೇ ಸಾಯ್ತಾ ಇರೋದು ಪ್ರತಿ ದಿನಕ್ಕೆ. ಇಮ್ಯಾಜಿನ್ ಮಾಡ್ಕೊಳ್ಳಿ. ಆದ್ರೂ ಕುಡಿತದಿರಲ್ಲ. ಬಟ್ ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಸಾವು ವಿಚಾರ ಅಲ್ಲ ನಾನು ಹೇಳ್ತಾ ಇರೋದು. ಸಮಾಜ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ, ನಮ್ಮ ದೇಶ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ ಅಂತ ಹೇಳಿ. ಹಾಗಿಲ್ಲ. ಈ ವಿಚಾರದಲ್ಲಿ ಪುವರ್ ಹೆಲ್ತ್ ಸಿಸ್ಟಮ್ ಕ್ರಿಯೇಟ್ ಆಗ್ತಾ ಇದೆ. ಯಾರು ನಾವು ನೋಡ್ತಾ ಇಲ್ಲ. ನಮಗೆ ರೆವಿನ್ಯೂ ಬರಲಿ ಅಂತೇಳಿ ಎಲ್ಲ ರಾಜ್ಯ ಸರ್ಕಾರಗಳು ಯೋಚನೆ ಮಾಡ್ತಾ ಇವೆ, ಕೇಂದ್ರಗಳು ಯೋಚನೆ ಮಾಡ್ಕೊಳ್ತಾ ಇವೆ. ಆದ್ರೆ ಪುವರ್ ಹೆಲ್ತ್ ಸಿಸ್ಟಮ್ಗಳಿಗೆ ನಾವು ಹೋಗ್ತಾ ಇದೀವಿ ಅನ್ನುವಂಥದ್ದು ಅರಿವಿಲ್ಲ. ಕ್ಯಾನ್ಸರಿಗೆ ಲೀಡ್ ಮಾಡಿಕೊಡ್ತಾ ಇದೆ ಎಣ್ಣೆ. ಡೆತ್ಸ್ಗಳ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಬೇರೆ ರೀತಿಯಾದಂಥ ಹೆಲ್ತ್ ಸಮಸ್ಯೆಗಳಾಗ್ತಾ ಇದ್ದಾವೆ ಈ ಎಣ್ಣೆಯಿಂದಾಗಿ. ಆದರೆ ಅವುಗಳನ್ನು ಯಾವುದನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳಲಾರ್ದೇನೆ ಒಂದು ಲಿಮಿಟೇಷನ್ ಇದ್ದವ್ರದ್ದು ಓಕೆ, ಯಾವ ಲಿಮಿಟೇಷನ್ ಇರಬೇಕು. ಅದಕ್ಕಿಂತಲೂ ಮೀರಿ ಹೋಗ್ತಾ ಇರುವಂಥ ಪ್ರಕರಣಗಳೇನಿದೆ, ಇಡೀ ಹೆಲ್ತ್ ಸಿಸ್ಟಮ್ ಅಲ್ಲಿ, ಸಮಾಜದಲ್ಲಿ, ಸೊಸೈಟಿಯಲ್ಲಿ ಪುವರ್ ಹೆಲ್ತ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇರೋಂಗಿದೆ. ಇವತ್ತಲ್ಲ ನಾಳೆ, ಇನ್ನೂ ಒಂದು ಸ್ವಲ್ಪ ವರ್ಷ ಆದ ನಂತರ ನಮ್ಮ ದೇಶ ಈ ವಿಚಾರದಲ್ಲಿ ಬಹಳ ದೊಡ್ಡ ಪಿಡುಗು. ನಾವು ಹಿಂದೆ ಪಾಠಗಳನ್ನ ಕೇಳ್ತಾ ಇದ್ವಿ, ಕುಡಿತ ಒಂದು ಪಿಡುಗು ಪಾಠ ಕೇಳ್ತಾ ಇದ್ವಿ. ಕುಡಿತ ಒಂದು ಪಿಡುಗು, ಕುಡಿದು ಬಂದು ಗಂಡ ಹೆಂಡತಿಗೆ ಹೊಡಿತಾನೆ, ಈಗಲೂ ಹಳ್ಳಿಯಲ್ಲೆಲ್ಲ ನಡೀತಾವೆ. ಬಟ್ ಇದು ಪಿಡುಗು ಅನ್ನೋದಕ್ಕಿಂತಲೂ ಕೂಡ ಸಮಾಜದಲ್ಲಿರುವಂತಹ ಸ್ವಾಸ್ಥ್ಯವನ್ನ ಹೇಗೆ ಹಾಳು ಮಾಡುತ್ತೆ,
ನಮ್ಮ ಸೊಸೈಟಿಯನ್ನ ಹೇಗೆ ದಿಕ್ಕನ್ನ ಬದಲಾವಣೆ ಮಾಡುತ್ತೆ ಅಂತ ಹೇಳಿ. ಗ್ರೋಯಿಂಗ್ ಕಂಟ್ರಿ ಅಂತ ಹೇಳ್ತಾ ಇದ್ವಿ, ಬೆಳೀತಾ ಇರುವಂಥ ದೇಶ. ಇದು ದೇಶ ಏನೋ ಬೆಳೀತಾ ಹೋಗುತ್ತೆ, ಆಮೇಲೆ ಒಳಗಡೆ ಇರೋದು ಕೊಳಿತಾ ಹೋಗ್ತಾರೆ. ದೇಶ ಬೆಳೀತಾ ಹೋಗುತ್ತೆ, ಆಮೇಲೆ ಕೊಳಿತಾ ಹೋಗ್ತಾರೆ. ಅಲ್ಲಿಗೆ ಬಂದು ನಿಲ್ಲುತ್ತೆ ಈ ವಿಚಾರ. ಥಿಂಕ್ ಮಾಡದೇ ಇದ್ರೆ ಸರ್ಕಾರಗಳು, ಇದಕ್ಕಿಂತಲೂ ಅಲ್ಟರ್ನೇಟಿವ್ ನಾವೇನಾದರೂ ರೆವಿನ್ಯೂ ಬಗ್ಗೆ ಯೋಚನೆ ಮಾಡಬೇಕು ಅಂಥೇಳಿ. ಭಾಳ ಹೇಳ್ಬೋದು, ಸರ್ಕಾರ ಬಂದ್ ಮಾಡಲಿ ಬಿಡ್ರಿ, ನಾವು ಕುಡಿಯೋದು ನಿಲ್ಲಿಸ್ತೀವಿ ಅಂಥೇಳಿ. ಯೋಚನೆ ಮಾಡ್ಕೊಳ್ಳಿ, ನಿಮ್ಗೆ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ಇನ್ನು ಕ್ಯಾಲೆಂಡರ್ ಬದಲಾಗಿದೆ. ನಿಮ್ಮ ಹಣಕಾಸು ಲೆಕ್ಕಾಚಾರದಲ್ಲಿ ಹಲವು ಬದಲಾವಣೆಗಳಾಗಿವೆ. ಹೊಸ ವರ್ಷದಲ್ಲಿ ಬೆಲೆ ಏರಿಕೆ ಗುಮ್ಮವು ಕೂಡ ಕಾಡ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಶ್ರೀಸಾಮಾನ್ಯರ ಜೇಬಿಗೆ ಇನ್ನಷ್ಟು ಕತ್ತರಿ ಬೀಳೋದು ಫಿಕ್ಸ್ ಆಗಿದೆ. ಹಾಗೆಯೇ ನಮ್ಮ ಬದುಕಿನಲ್ಲಿ ಹಲವು ಬದಲಾವಣೆಗಳಾಗ್ತಾ ಇವೆ. ಇನ್ನು ಹೊಸ ವರ್ಷದ ಮೊದಲ ದಿನ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಂಪುಟ ಸಭೆ ನಡೀತು. ರೈತ ಸ್ನೇಹಿ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಅಂತೇಳಿ. ಇವತ್ತು ರಿವರ್ಸ್ ಆಗಿದ್ದರೆ ರೈತ ವಿರೋಧಿ ಸರ್ಕಾರ ಅಂತ ಬರ್ತಾ ಇತ್ತು, ಅಷ್ಟೇ, ಇನ್ನೇನು ಇಲ್ಲ. ಸೊ ಈಗ ಏನಾಗಿದ್ದಾಗ ಹೊಸ ವರ್ಷದ ಶಾಕು, ಯಾವ್ಯಾವ ರೀತಿಯಾಗಿ ಲೆಕ್ಕಾಚಾರಗಳಿದೆ ಅನ್ನುವಂಥದ್ದನ್ನ ನೋಡೋಣ. ಸಂಪುಟ ಸಭೆ ನಮ್ಮ ರಾಜ್ಯದ ವಿಚಾರದಲ್ಲೂ ಇದೆ, ಕೇಂದ್ರದ ಲೆಕ್ಕಾಚಾರಗಳು ಕೂಡ ಇದೆ. ಎಷ್ಟೆಷ್ಟು ಏನೇನು ಏರಿಕೆಗಳಾಗಬಹುದು ಅನ್ನುವಂಥದ್ದನ್ನ ನೋಡ್ಬಿಡೋಣ ಒಂದ್ಸಲ. ಹೊಸ ವರ್ಷದ ಶಾಕ್ ಏನು? ಹಾಲಿನ ದರ 5 ರೂಪಾಯಿ ಹೆಚ್ಚಿಸಬಹುದು ಅಂತಿದ್ದಾರೆ. ಹೌದಾ? ಬಾಡ್ಬಿಡ್ತಾರ? ಯಾಕೆ? ಹಾಲಿನ ದರ ಹೆಚ್ಚಳ ಮಾಡೋದ್ರಿಂದ ಏನು? ಎಲ್ಲ ರೈತರಿಗೆ ಕೊಟ್ಬಿಡ್ತೀವಿ. 5 ರೂಪಾಯಿ ಹೇಳಿದ್ದಾರೆ, ಈಗ ಲೆಕ್ಕ 5 ರೂಪಾಯಿ ಆಗ್ಲಿಕ್ಕಿಲ್ಲ, 3 ರೂಪಾಯಿ ಜಾಸ್ತಿ ಮಾಡಬಹುದು ಅಂತಿದ್ದಾರೆ. ಕಾರಣ ಈಗಲೇ KMF 14 ಒಕ್ಕೂಟಗಳೇನಿದೆ ಅದೆಲ್ಲ ಸೇರ್ಕೊಂಡಾಗ ಅವ್ರ ಲೆಕ್ಕ ಈಗೆಲ್ಲ ಖರ್ಚು ವೆಚ್ಚ ಸೇರಿಸಿದ್ರೆ ಒಂದು 2.5 ರೂಪಾಯಿ ಉಳಿತಾ ಇದೆ ಅಂತೆ. ಆಡಳಿತಾತ್ಮಕ ಅವರಿಗೆ ಖರ್ಚಿಗೆ ಲೆಕ್ಕ ಮಾಡ್ಕೊಳ್ಳೋಕೆ ಈಗ 5 ರೂಪಾಯಿ ಹೆಚ್ಚಿಗೆ ಮಾಡ್ಲಿಕ್ಕಿಲ್ಲ, ಅವರು 3 ರೂಪಾಯಿ ಹೆಚ್ಚಿಗೆ ಮಾಡಬಹುದು ಅಂತಿದ್ದಾರೆ. 5 ರೂಪಾಯಿ ಯಾಕೆ ಲೆಕ್ಕ ಅಂತಂದ್ರೆ ಅವರ ಪ್ರಣಾಳಿಕೆಯಲ್ಲಿರೋದು ರೈತರಿಗೆ 5 ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 25 ಲಕ್ಷ ರೈತರು ಅದರಲ್ಲಿ ಇರುವಂತದ್ದು. ಸೊ ಹಾಗಾಗಿ ಅವರೆಲ್ಲರಿಗೂ ಕೂಡ 5 ರೂಪಾಯಿ ಕೊಡುವಂತ ಪರಿಸ್ಥಿತಿಗೆ ಅಂತೂ ಹೋಗಲ್ಲ. 3 ರೂಪಾಯಿ ಏರಿಸಬಹುದು 100%. ಇನ್ ಯಾವ್ದು ಜನರಿಂದ ಕೇಳಲಾರ್ದೆ ಕೊಡ್ತಾರೆ, ಕೆಲವನ್ನ ಇಂಡೈರೆಕ್ಟ್ ಆಗಿ ಲೂಟ್ ಹೊಡಿತಾರೆ. ಇದು ನೇರವಾಗಿದೆ, ಇನ್ನೇನು ಇಲ್ಲ. 3 ರೂಪಾಯಿ ಜಾಸ್ತಿ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ನನಗಿರುವಂಥ ಇನ್ಫಾರ್ಮೇಶನ್. ಅದರಲ್ಲಿ 1 ರೂಪಾಯಿ ಆಡಳಿತಾತ್ಮಕವಾಗಿ ಅವರನ್ನು ಅನುಕೂಲಕ್ಕೆ ಇಟ್ಕೊಳ್ತಾರೆ, 2 ರೂಪಾಯಿ ರೈತರಿಗೆ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ KMF ಇದೆ. 5 ರೂಪಾಯಿ ಅಂತ ಹೇಳ್ಬಿಟ್ಟು ನಾವು 5 ರೂಪಾಯಿ ಮಾಡಲಿಲ್ಲರಿ, 3 ರೂಪಾಯಿ ಅಷ್ಟೇ ಮಾಡಿದ್ದೀವಿ, ರೈತರಿಗೆ ಕೊಡ್ತೀವಿ ಅಂತ ಹೇಳಿ 2 ರೂಪಾಯಿ ಕೊಡುವಂಥ ಲೆಕ್ಕಾಚಾರಗಳು ಇದೆ ಅಂತಿದ್ದಾರೆ. ನೋಡೋಣ ಈಗ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ಹಾಲಿಂದ ಹೀಗಿದೆ. ಇನ್ನು ಬಸ್ ಪ್ರಯಾಣ ದರ 15% ಹೆಚ್ಚಳ ಆಗ್ಬೋದು ಅಂತಿದ್ದಾರೆ. ಫ್ರೀ ಓಡಾಡಕ್ಕೆ ಅವಕಾಶ ಹೆಣ್ಮಕ್ಳಿಗೆ ಕೊಟ್ಟ ಮೇಲೆ ಗಂಡು ಮಕ್ಕಳ ಹತ್ರ ಕಿತ್ಕೊಳ್ಬೇಕಲ್ವಾ? 15% ಜಾಸ್ತಿ ಮಾಡ್ತಾರೆ, ಕೂಡಿ ಏನಾಗೋದಿದೆ? ನೀವು ಡೈರೆಕ್ಟಾಗಿ ಹೆಣ್ಮಕ್ಳಿಗೆ ಕೊಡೋ ಬದಲಾಗಿ ಸರ್ಕಾರದ ಥ್ರೂ ಅಲ್ಲಿ ಹೆಣ್ಮಕ್ಳಿಗೆ ಬಸ್ ಓಡಾಡಕ್ಕೆ ಕೊಡೋದು ಅಷ್ಟೇ ಕೆಲಸ, ಇನ್ನೇನಿದೆ. ಬೆಂಗಳೂರು ಜಲಮಂಡಳಿ ನೀರಿನ ದರ ಹೆಚ್ಚಿಸಬಹುದು ಅಂತಿದ್ದಾರೆ. ಅದು 10 ವರ್ಷದಿಂದ ಹೆಚ್ಚಿಗೆ ಆಗಿರಲಿಲ್ಲ, ಡೆಫಿನೆಟ್ಲಿ ಆಗುತ್ತೆ, ಯಾವ ಅನುಮಾನನೂ ಕೂಡ ಇಲ್ಲ. ಸರ್ಕಾರ ದೊಡ್ಡ ಮನಸ್ಸು ಮಾಡಿದರೆ ಆಗಲ್ಲ, ಮಾಡದೇ ಇದ್ರೆ ಆಗುತ್ತೆ. ಇನ್ನು ವಿದ್ಯುತ್ ದರ ಇನ್ನಷ್ಟು ಹೆಚ್ಚಾಗಬಹುದು ಅಂತಿದ್ದಾರೆ. ಅದು ಪ್ರತಿ 3 ವರ್ಷಕ್ಕೂ ಕೂಡ ಹೆಚ್ಚಳ ಮಾಡ್ತಾರೆ. ಈಗ ಆ ಹೆಚ್ಚಳ ಆಗುವಂಥ ಸಮಯ ಬಂದಿದೆ ಅಂತಿದ್ದಾರೆ. ಹೊಸ ಥಿಂಕಿಂಗ್ ಅಂತೂ ಇಲ್ಲ ನಿಮ್ಮ ಹತ್ರ, ಇರೋದನ್ನೇ ಏರಿಕೆ ಮಾಡ್ಕೊಳ್ತಾ ಹೋಗೋದು. 10 ಗ್ರಾಮ್ ಚಿನ್ನದ ಬೆಲೆ ಅದು ಬಿಡಿ, ನಾರ್ಮಲ್ ಪ್ರಪಂಚದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಮೇಲೆ ಈಗ ಚಿನ್ನದ ದರ 90,000, 1 ಲಕ್ಷನೂ ಅಂತಿದ್ದಾರೆ. ಇನ್ನು ಹೊಸ ಕಾರ್ಗಳ ಬೆಲೆ ಇನ್ನಷ್ಟು ದುಬಾರಿ ಆಗ್ಬೋದು ಅಂತಿದ್ದಾರೆ. ಅದು ಬೇರೆ ಎಲ್ಲ ರೇಟ್ ಜಾಸ್ತಿ ಆದಾಗ ಅದು ಡೆಫಿನೆಟ್ಲಿ ಅದರ ರೇಟ್ ಆಗೇ ಆಗುತ್ತೆ. ಹಳೆ ಸ್ಮಾರ್ಟ್ಫೋನ್ಗಳಲ್ಲಿ ವಾಟ್ಸಪ್ ಬಂದಾಗತ್ತೆ ಅಂತ, ವೆರಿ ಗುಡ್, ಒಳ್ಳೇದೆ. ಬಟ್ ಸಮಸ್ಯೆ ಬಡವರಿಗೇನೆ, ಮಧ್ಯಮ ವರ್ಗದವ್ರಿಗೇನೆ. ಓಕೆ, ಸೊ ಹಾಗಾದ್ರೆ ಶಾಕ್ ಮಾತ್ರ ಸಾಕಾ? ಗುಡ್ ನ್ಯೂಸ್ ಏನು ಇಲ್ವಾ ಅಂತಂದ್ರೆ, ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಸಹ ಇದೆ. ರೈತರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿರೋದು. ಫಸಲ್ ಬಿಮಾ ಯೋಜನೆ ಅನುದಾನ 69,515 ಕೋಟಿಗೆ ಹೆಚ್ಚಳ ಮಾಡಲಾಗಿದೆ. DPA ರಸಗೊಬ್ಬರ ಏನಿದೆ ಅದಕ್ಕೆ ಸಬ್ಸಿಡಿಯನ್ನ ಮುಂದುವರಿಸ್ತಾ ಇದ್ದಾರೆ. DPA ರಸಗೊಬ್ಬರಕ್ಕೆ 3,850 ಕೋಟಿ ರೂಪಾಯಿಯ ಸ್ಪೆಷಲ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ. 1,350 ರೂಪಾಯಿಗೆ ಸಿಗುತ್ತೆ 50 kgಯ DPA ರಸಗೊಬ್ಬರ ಚೀಲ. ಅದೇನೋ ಜಾಸ್ತಿ ಮಾಡ್ತಾರೆ ಅಂತಿದ್ರು, ಈಗೇನೋ ಕಮ್ಮಿ ಮಾಡಿಕೊಟ್ಟು ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಡೈಅಮೋನಿಯಂ ಫಾಸ್ಫೇಟು ಬೇಕಾಗುತ್ತೆ, ಸಾರಜನಕ ಮತ್ತು ರಂಜಕ ರೈತರಿಗೆ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಲ್ಲಿದೆ. ಅದು ಆಗಬಾರ್ದು ಅಂತ ಇತ್ತು, ಅದನ್ನೇ ಈಗ ನಿಲ್ಲಿಸಿದ್ದಾರೆ. ಕಾರಣ ಅದು ಬೇರೆ ಕಡೆಯಿಂದ ನಾವು ತರಿಸ್ಕೊಳ್ಳುವಂಥದ್ದು. ಗೊತ್ತಿಲ್ಲ ಈ ವಿಚಾರದಲ್ಲಿ ಹೇಗಾಗುತ್ತೆ, ಯಾವ ರೀತಿಯಾಗಿ ನೋಡ್ತಾರೆ ಅಂತ ಹೇಳಿ.